ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಸೆಪ್ಟೆಂಬರ್ 25ರ ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದ್ರೆ ಮಾರ್ಕೆಟ್ನಲ್ಲಿ ಇವತ್ತೊಂದು ಫ್ಲಾಟ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ತು. ಶುಕ್ರವಾರದ ದಿನ ನಿಫ್ಟಿ ಯಾವ ಒಂದು ಪಾಯಿಂಟ್ನಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿತ್ತು, ಸೊ ಸೇಮ್ ಪಾಯಿಂಟ್ನಲ್ಲೇ ಇವತ್ತು ಕೂಡ ಕ್ಲೋಸ್ ಆಗಿದೆ. ಸೆನ್ಸೆಕ್ಸ್ ಅಲ್ಲಿ 14 ಪಾಯಿಂಟ್ಗಳಷ್ಟು ಗೇನ್ ಮಾತ್ರ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಬ್ಯಾಂಕ್ ನಿಫ್ಟಿ 154 ಪಾಯಿಂಟ್ಗಳಷ್ಟು ಗೇನ್ ಆಗಿದೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತೆ ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಬಜಾಜ್ ಫಿನಾನ್ಸ್ ಇವತ್ತು ಟಾಪ್ ಗೇನರ್ ಆಗಿತ್ತು. 5% ನಷ್ಟು ಗೇನ್ ಬಜಾಜ್ ಫಿನಾನ್ಸ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ ಬಜಾಜ್ ಫಿನಾನ್ಸ್ $800 ಮಿಲಿಯನ್ ನಿಂದ $1 ಬಿಲಿಯನ್ ನಷ್ಟು ಫಂಡ್ ರೈಸಿಂಗ್ ನ ಪ್ಲಾನ್ ಅನ್ನ ಮಾಡಿದರೆ. ಈ ಒಂದು ಫಂಡ್ ರೈಸಿಂಗ್ ಏನಿದೆ QIP ಮೂಲಕ ಆಗುತ್ತೆ. ಅಂದ್ರೆ ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಬಯರ್ಸ್ ಗಳಿಗೆ ಇವರು ಶೇರ್ಸ್ ಗಳನ್ನ ಅಥವಾ ಬಾಂಡ್ಸ್ ಗಳನ್ನ ಇಶ್ಯೂ ಮಾಡಿ ಫಂಡ್ ರೈಸಿಂಗ್ ಅನ್ನ ಮಾಡ್ತಾರೆ. ಸೊ ಈ ಒಂದು ಫಂಡ್ ರೈಸಿಂಗ್ ನಿಂದ ಬಜಾಜ್ ಫಿನಾನ್ಸ್ ನ AUM ಸೈಜ್ ಇನ್ಕ್ರೀಸ್ ಆಗುತ್ತೆ. ಹಾಗೆ ಅವರ ಪ್ರಾಫಿಟ್ಸ್ ನಲ್ಲೂ ಕೂಡ ಒಳ್ಳೆ ಒಂದು ಗ್ರೋತ್ ಬರುತ್ತೆ. ಸೊ ಅದೇ ಒಂದು ರೀಸನ್ ನಿಂದ ಸ್ಟಾಕ್ ಪ್ರೈಸ್ ನಲ್ಲಿ ಜಂಪ್ ನೋಡೋದಕ್ಕೆ ಸಿಕ್ಕಿದೆ. 2019ರಲ್ಲಿ 8,500 ಕೋಟಿಯಷ್ಟು ಫಂಡ್ ರೈಸಿಂಗ್ ಅನ್ನ QIP ರೂಟ್ ನಲ್ಲಿ ಇವರು ರೈಸ್ ಮಾಡಿದ್ರು. ಸೊ ಇದೇ ರೀತಿಯಲ್ಲಿ ಬಹಳಷ್ಟು ಬಾರಿ ಬಜಾಜ್ ಫಿನಾನ್ಸ್ ಫಂಡ್ ರೈಸಿಂಗ್ ಅನ್ನ ಮಾಡಿದ್ದಾರೆ. ಸೊ ಈಗ ಅವರು ತಮ್ಮ ಬಿಸ್ನೆಸ್ ಅನ್ನ ಇನ್ನಷ್ಟು ಎಕ್ಸ್ಪ್ಯಾಂಡ್ ಮಾಡೋದಕ್ಕೋಸ್ಕರ ಈ ಫಂಡ್ ರೈಸಿಂಗ್ ಅನ್ನ ಮಾಡ್ತಿದ್ದಾರೆ. ಮೈಕ್ರೋ ಫಿನಾನ್ಸಿಂಗ್, ಹೊಸ ಕಾರ್ ಮತ್ತೆ ಟ್ರಾಕ್ಟರ್ ಲೋನ್ಸ್ ಗಳನ್ನ ಇಶ್ಯೂ ಮಾಡೋದಕ್ಕೆ, ಗೋಲ್ಡ್ ಲೋನ್ ಫಿನಾನ್ಸಿಂಗ್ ಗೋಸ್ಕರ ಈಗ ಫಂಡ್ ರೈಸಿಂಗ್ ಆಗ್ತಿದೆ. ಸೊ ಇದು ಬಜಾಜ್ ಫಿನಾನ್ಸ್ ನ ಬಿಸ್ನೆಸ್ ಅನ್ನ ಇನ್ನಷ್ಟು ಇಂಪ್ರೂವ್ ಮಾಡುತ್ತೆ. ಹಾಗೆ ಅವರ ರೆವೆನ್ಯೂಸ್ ಮತ್ತೆ AUM ಸೈಜ್ ಕೂಡ ಇನ್ಕ್ರೀಸ್ ಆಗುತ್ತೆ. ಹಾಗೆ ಬಜಾಜ್ ಫಿನ್ಸರ್ವ್ ನಲ್ಲೂ ಕೂಡ ಇವತ್ತು 2% ಹೆಚ್ಚಿನ ಗೇನ್ ನೋಡೋದಕ್ಕೆ ಸಿಕ್ಕಿದೆ. ಬಜಾಜ್ ಫಿನ್ಸರ್ವ್ ಬಜಾಜ್ ಫಿನಾನ್ಸ್ ನ ಪೇರೆಂಟ್ ಕಂಪನಿ ಆಗಿರುತ್ತೆ. ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ ನಲ್ಲೂ ಕೂಡ 2.5% ಗೇನ್ ಇವತ್ತು ನೋಡೋದಕ್ಕೆ ಸಿಕ್ತು. ಅಪೋಲೋ ಹಾಸ್ಪಿಟಲ್ ಕೂಡ 2% ಹೆಚ್ಚಾಗಿ ಗೇನ್ ಆಗಿದೆ. ಕೋಲ್ ಇಂಡಿಯಾದಲ್ಲೂ ಕೂಡ ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಟಾಪ್ ಲೂಸರ್ಸ್ ಲಿಸ್ಟ್ ನಲ್ಲಿ ಇಂಡಾಲ್ಕೋ ನೋಡೋದಕ್ಕೆ ಸಿಕ್ತು. ಇಂಡಾಲ್ಕೋನಲ್ಲಿ 2% ನ ಕರೆಕ್ಷನ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. SBI ಲೈಫ್, ಯೂರೋ ಮೋಟೋಕಾಪ್ ಕೂಡ 1.5% ಹೆಚ್ಚಾಗಿ ಕರೆಕ್ಟ್ ಆಗಿದೆ. ಇನ್ಫೋಸಿಸ್ ಮತ್ತೆ ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ ನಲ್ಲೂ ಕೂಡ 1.5% ನಷ್ಟು ಕರೆಕ್ಷನ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಸೊ ಡೆಲ್ಟಾ ಕಾರ್ಪ್ ನಲ್ಲಿ ಇವತ್ತು ಕಂಟಿನ್ಯೂಸ್ ಲೋವರ್ ಸರ್ಕ್ಯೂಟ್ಸ್ ನೋಡೋದಕ್ಕೆ ಸಿಕ್ತು. 17% ಡೌನ್ ಸೈಡ್ ನೊಂದಿಗೆ ಡೆಲ್ಟಾ ಕಾರ್ಪ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇದಕ್ಕೆ ರೀಸನ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನ ಕಡೆಯಿಂದ ಇವರಿಗೆ 16,822 ಕೋಟಿಯ ಟ್ಯಾಕ್ಸ್ ನೋಟಿಸ್ ಬಂದಿದೆ. ಸೊ ಇದು ಡೆಲ್ಟಾ ಕಾರ್ಪ್ ನ ಮಾರ್ಕೆಟ್ ಕ್ಯಾಪ್ ಗಿಂತ 3 ಪಟ್ಟು ಹೆಚ್ಚಿನ ಟ್ಯಾಕ್ಸ್ ಆಗಿರುತ್ತೆ. ಸೊ ಈ ಒಂದು ನ್ಯೂಸ್ ನಿಂದ ಸ್ಟಾಕ್ ಪ್ರೈಸ್ ನಲ್ಲಿ ತುಂಬಾನೇ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಬಟ್ ಡೆಲ್ಟಾ ಕಾರ್ಪ್ ಇಮಿಡಿಯೇಟ್ ಆಗಿ ಈ ಒಂದು ನ್ಯೂಸ್ ಗೆ ರಿಯಾಕ್ಟ್ ಮಾಡಿದ್ದಾರೆ. ಸೊ ಈ ಒಂದು ಟ್ಯಾಕ್ಸ್ ಅಮೌಂಟ್ ಏನು ಕ್ಲೇಮ್ ಮಾಡ್ತಿದ್ದಾರೆ ಡಿಪಾರ್ಟ್ಮೆಂಟ್, ಸೊ ಅದು ಅವರ ಟೋಟಲ್ ಬೆಟ್ಟಿಂಗ್ ಅಮೌಂಟ್ ಕ್ಯಾಸಿನೋನಲ್ಲಿ ಏನು ಪ್ಲೇಸ್ ಆಗಿತ್ತು ಅದರ ಮೇಲೆ ಹಾಕಿರುವಂತಹ ಟ್ಯಾಕ್ಸ್ ಆಗಿದೆ. ಯೂಶಲಿ ಅವರ ರೆವೆನ್ಯೂಸ್ ಏನು ಜನರೇಟ್ ಆಗುತ್ತೆ ಅದರ ಮೇಲೆ ಟ್ಯಾಕ್ಸಸ್ ಅಪ್ಲಿಕೇಬಲ್ ಆಗುತ್ತೆ. ಬಟ್ ಓವರ್ ಆಲ್ ಬೆಟ್ಟಿಂಗ್ ಅಮೌಂಟ್ ನ ಮೇಲೆನೆ ಟ್ಯಾಕ್ಸ್ ಅನ್ನ ಹಾಕಿದ್ದಾರೆ. ಇಷ್ಟು ಟ್ಯಾಕ್ಸ್ ಅಮೌಂಟ್ ಅನ್ನ ನಾವು ಪೇ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದರ ವಿರುದ್ಧ ನಾವು ಲೀಗಲ್ ಆಕ್ಷನ್ ಅನ್ನ ತಗೋತೀವಿ ಅಂತ ಡೆಲ್ಟಾ ಕಾರ್ಪ್ ಹೇಳಿದ್ದಾರೆ. ಸೊ ಆ ಒಂದು ನ್ಯೂಸ್ ನಿಂದ ಲೋವರ್ ಸರ್ಕ್ಯೂಟ್ ಓಪನ್ ಆಯ್ತು. ಸೊ ನೋಡ್ಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಈ ಒಂದು ನ್ಯೂಸ್ ಗೆ ಸೊಲ್ಯೂಷನ್ ಡೆಲ್ಟಾ ಕಾರ್ಪ್ ಹುಡ್ಕೋತಾರೆ ಅಂತ. ಯಾಕೆಂದ್ರೆ 16,822 ಕೋಟಿಯಷ್ಟು ಟ್ಯಾಕ್ಸ್ ಅನ್ನು ಅವರು ಪೇ ಮಾಡಬೇಕು ಅಂದ್ರೆ ಡೆಲ್ಟಾ ಕಾರ್ಪ್ ಕಂಪನಿಯನ್ನ ಸೆಲ್ ಮಾಡಿದ್ರು ಕೂಡ ಅಷ್ಟು ಫಂಡ್ ಅನ್ನು ಅವರು ರೈಸ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರಿಂದ ಬಿಸ್ನೆಸ್ ಕಂಪ್ಲೀಟ್ ಆಗಿ ಲಾಸ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಈಗ ಲೀಗಲ್ ಆಕ್ಷನ್ ಅನ್ನ ಡೆಲ್ಟಾ ಕಾರ್ಪ್ ತಗೋತಿದ್ದಾರೆ. ಸೊ ಲೀಗಲ್ ಟೀಮ್ ನ ಕಡೆಯಿಂದ ಯಾವ ರೀತಿಯ ಒಂದು ರೆಸ್ಪಾನ್ಸಸ್ ಅವರಿಗೆ ಸಿಗುತ್ತೆ, ಹಾಗೆ ಯಾವ ರೀತಿಯ ಕ್ಲಾರಿಫಿಕೇಶನ್ ಅನ್ನ ಇನ್ವೆಸ್ಟರ್ಸ್ ಗಳಿಗೆ ಅವರು ಕೊಡ್ತಾರೆ, ಅದರ ಬೇಸಿಸ್ ಮೇಲೆ ಡೆಲ್ಟಾ ಕಾರ್ಪ್ ಟ್ರೇಡ್ ಆಗುವಂತ ಚಾನ್ಸಸ್ ಇದೆ. ಸೊ ಆನ್ಲೈನ್ ಬೆಟ್ಟಿಂಗ್ ಗೇಮ್ಸ್ ಗಳು, ಕ್ಯಾಸಿನೋ ಗೇಮ್ಸ್ ಗಳಲ್ಲಿ ಈ ರೀತಿಯ ರಿಸ್ಕ್ ಗಳು ಯೂಶಲ್ ಆಗಿ ನೋಡೋದಕ್ಕೆ ಸಿಗುತ್ತೆ. ಸೊ ಅದೇ ಒಂದು ರೀಸನ್ ನಿಂದ ಬಿಸ್ನೆಸ್ ನಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡುವಾಗ ಸೊ ಬಿಸ್ನೆಸ್ ಪ್ರಾಸ್ಪೆಕ್ಟಿವ್ಸ್ ಯಾವ ರೀತಿಯಲ್ಲಿದೆ, ಸೊ ಅದು ಗೌರ್ಮೆಂಟ್ ನ ಮೇಲೆ ಎಷ್ಟು ಡಿಪೆಂಡ್ ಆಗಿರುತ್ತೆ, ಆ ಎಲ್ಲಾ ಫ್ಯಾಕ್ಟರ್ ಗಳನ್ನ ಕೂಡ ಕನ್ಸಿಡರ್ ಮಾಡ್ಕೋಬೇಕಾಗುತ್ತೆ. ಸೊ ಒಂದು ಟೈಮ್ ನಲ್ಲಿ ರಾಕೇಶ್ ಜುಂಜುನ್ವಾಲಾ ಅವರು ಕೂಡ ಈ ಒಂದು ಬಿಸ್ನೆಸ್ ನಲ್ಲಿ ಇನ್ವೆಸ್ಟೆಡ್ ಇದ್ರು. ಹಾಗೆ ಇವತ್ತು ಚಾವ್ಡಾ ಇನ್ಫ್ರಾ ಅನ್ನುವಂಥ SME IPO ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಯಿತು. ಸೊ 40% ಅಷ್ಟು ಪ್ರೀಮಿಯಂ ನೋಡೋದಕ್ಕೆ ಸಿಕ್ತಿತ್ತು. ಸೊ ಅಷ್ಟೇ ಪ್ರೀಮಿಯಂ ನೊಂದಿಗೆ ಲಿಸ್ಟಿಂಗ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಸೊ ₹65 ಇಶ್ಯೂ ಪ್ರೈಸ್ ಅನ್ನ ಕಂಪನಿ ಸೆಟ್ ಮಾಡಿದ್ರು. ಆ ಒಂದು ಇಶ್ಯೂ ಪ್ರೈಸ್ ನಿಂದ 40% ಪ್ರೀಮಿಯಂ ಅಂದ್ರೆ 91ರ ಪ್ರೈಸ್ ನಲ್ಲಿ ಚಾವ್ಡಾ ಇನ್ಫ್ರಾ ಲಿಸ್ಟ್ ಆಯಿತು. ಸೊ ಎಲ್ಲರೂ ಕೂಡ ಲಿಸ್ಟಿಂಗ್ ಗೇನ್ಸ್ ಗಳನ್ನ ಬುಕ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರು. ಅಲ್ಲಿಂದ 5% ಅಷ್ಟು ಲೋವರ್ ಸರ್ಕ್ಯೂಟ್ ಕೂಡ ನೋಡೋದಕ್ಕೆ ಸಿಕ್ಕಿತ್ತು. ಸೊ ಈ ರೀತಿಯ ರಿಸ್ಕ್ SME IPO ಗಳಲ್ಲಿ ಇದ್ದೇ ಇರುತ್ತೆ. ಯಾಕೆಂದ್ರೆ ಲಾಟ್ ಗಳಲ್ಲಿ ನೀವು ಶೇರ್ ಗಳನ್ನ ಸೆಲ್ ಮಾಡಬೇಕಾಗುತ್ತೆ. ಯಾರಿಗೆಲ್ಲ ಅಲಾಟ್ಮೆಂಟ್ ಸಿಕ್ಕಿರುತ್ತೆ ಎಲ್ಲರೂ ಕೂಡ ಸೆಲ್ಲಿಂಗ್ ಅನ್ನ ಮಾಡ್ತಾರೆ. ಸೊ ಬೈಯರ್ಸ್ ಗಳು ಸಿಗದೇ ಇರುವಂತಹ ಸಂದರ್ಭದಲ್ಲಿ ಲೋವರ್ ಸರ್ಕ್ಯೂಟ್ ಬರುವಂತ ಚಾನ್ಸಸ್ ಇರುತ್ತೆ. ಸೊ ಈ ರಿಸ್ಕ್ ಅನ್ನ ಗಮನದಲ್ಲಿ ಇಟ್ಕೊಂಡು SME IPO ಗಳಲ್ಲಿ ಅಪ್ಲಿಕೇಶನ್ ಅನ್ನ ಹಾಕಬೇಕಾಗುತ್ತೆ. ಬಟ್ ಲೋವರ್ ಸರ್ಕ್ಯೂಟ್ ನಿಂದ ರಿಕವರ್ ಆಗಿ ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗ್ ಅನ್ನೇ ಇವತ್ತು ಚಾವ್ಡಾ ಇನ್ಫ್ರಾ ಕೊಟ್ಟಿದೆ. ಹಾಗೆ ಲಿಸ್ಟಿಂಗ್ ಡೇನ ದಿನದಂದು SME IPO ಗಳಲ್ಲಿ ಎಂಟ್ರಿಯನ್ನ ಅವಾಯ್ಡ್ ಮಾಡಿ. ತುಂಬಾನೇ ರಿಸ್ಕ್ ಇರುತ್ತೆ. ಲಾಟ್ ಗಳಲ್ಲಿ ಶೇರ್ ಗಳನ್ನ ಬೈ ಮಾಡಬೇಕಾಗುತ್ತೆ, ಲಾಟ್ ಗಳಲ್ಲಿ ಅದನ್ನ ಸೆಲ್ ಮಾಡಬೇಕಾಗುತ್ತೆ. ಬೈಯರ್ಸ್ ಗಳು ಸಿಗ್ಲಿಲ್ಲ ಅಂದ್ರೆ ಸ್ವಲ್ಪ ಪ್ರಾಬ್ಲಮ್ಸ್ ಆಗುವಂತ ಚಾನ್ಸಸ್ ಇದೆ. ಹಾಗೆ ಬಹಳಷ್ಟು ಜನ SME
IPOಗಳನ್ನು ಕವರ್ ಮಾಡಿ ಅಂತ ಕೇಳಿದ್ರಿ. ಬಹಳಷ್ಟು SME IPOಗಳು ಪ್ರತಿದಿನ ಲಾಂಚ್ ಆಗ್ತಿರುತ್ತೆ. ಸೊ ಎಲ್ಲ IPOನ ಕವರ್ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು. ಸೊ ಒಳ್ಳೊಳ್ಳೆ SME IPOಗಳನ್ನು ಡೈಲಿ ನಾನು ಕವರ್ ಮಾಡ್ತೀನಿ. ಸೊ ಈಗ 2 ಒಳ್ಳೊಳ್ಳೆ SME IPOಗಳು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಇದೆ. ಮೊದಲನೇದು ಇನ್ಸ್ಪೈರ್ ಫಿಲ್ಮ್ ಲಿಮಿಟೆಡ್. ಈ ಕಂಪನಿ ಟೆಲಿವಿಷನ್ ಸೀರಿಯಲ್ಸ್ಗಳು ಹಾಗೆಯೇ OTT ಕಂಟೆಂಟ್ಗಳ ಪ್ರೊಡಕ್ಷನ್ ಅನ್ನು ಮಾಡುವಂಥ ಒಂದು ಕಂಪನಿ ಆಗಿರ್ತಾರೆ. IPO ಇವತ್ತು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗಿದೆ. ಸೆಪ್ಟೆಂಬರ್ 27ರವರೆಗೂ ಸಬ್ಸ್ಕ್ರಿಪ್ಷನ್ ಓಪನ್ ಇರುತ್ತೆ. ₹10 ಫೇಸ್ ವ್ಯಾಲ್ಯೂ ನೋಡೋದಕ್ಕೆ ಸಿಗುತ್ತೆ. 56ರಿಂದ 59ರ ಪ್ರೈಸ್ ಅನ್ನು ಕಂಪನಿ ಸೆಟ್ ಮಾಡಿದರೆ 2000 ಶೇರ್ಗಳ ಲಾಟ್ ಆಗಿರುತ್ತೆ. ಹಾಗೆ ಇದು 21 ಕೋಟಿಯ ಇಶ್ಯೂ ಆಗಿದೆ. ಸೊ ನೀವು ಇಲ್ಲಿ ಮಿನಿಮಮ್ 1,18,000 ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ. ಕಂಪನಿಯ ಫಿನಾನ್ಷಿಯಲ್ಸ್ ಚೆನ್ನಾಗಿದೆ. 2021ರಲ್ಲಿ ಲಾಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಅದಾದ್ಮೇಲೆ ಪ್ರಾಫಿಟ್ ನಲ್ಲಿ ಒಳ್ಳೆ ಒಂದು ಗ್ರೋತ್ ನೋಡೋದಕ್ಕೆ ಸಿಕ್ಕಿದೆ. 2023ರಲ್ಲಿ ಪ್ರಾಫಿಟ್ ಬಹಳಷ್ಟು ಜಂಪ್ ಆಗಿದೆ. ಹಾಗೆ ಗ್ರೇ ಮಾರ್ಕೆಟ್ ನಲ್ಲಿ ₹30 ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ಕಂಪನಿಯ ಶೇರ್ ಪ್ರೈಸ್ ₹60 ಅರೌಂಡ್ ಅಲ್ಲಿ ಫಿಕ್ಸ್ ಆಗಿದೆ. ಸೊ 50% ಲಿಸ್ಟಿಂಗ್ ಇನ ಚಾನ್ಸಸ್ ಇದೆ. ಅಂದ್ರೆ 1,20,000 ನೀವು ಇನ್ವೆಸ್ಟ್ ಮಾಡ್ತೀರಾ ಅಂದ್ರೆ ನಿಮಗೆ 60,000 ಪ್ರಾಫಿಟ್ಸ್ ಸಿಗುತ್ತೆ. ಸೊ ಈ ಒಂದು SME IPOನಲ್ಲಿ ಇಂಟ್ರೆಸ್ಟೆಡ್ ಇದ್ರೆ ನೀವು ಅಪ್ಲಿಕೇಶನ್ ಅನ್ನ ಹಾಕಬಹುದಾಗುತ್ತೆ. ಹಾಗೆ ಎರಡನೇದು ಡಿಜಿಕೋರ್ ಸ್ಟುಡಿಯೋಸ್. ಸೊ ರೀಸೆಂಟ್ ಆಗಿ ಬೆಸಿಲಿಕ್ ಫ್ಲೈನ SME IPO ಏನು ಬಂದಿತ್ತು. ಸೊ ಸಿಮಿಲರ್ ಬಿಸ್ನೆಸ್ ಅನ್ನ ಮಾಡುವಂತ ಕಂಪನಿ ಆಗಿರ್ತಾರೆ. ಈ IPO ಕೂಡ ಇವತ್ತು ಓಪನ್ ಆಗಿದೆ. ಸೆಪ್ಟೆಂಬರ್ 27ರವರೆಗೂ ಓಪನ್ ಇರುತ್ತೆ. ಫೇಸ್ ವ್ಯಾಲ್ಯೂ ₹10 ನೋಡೋದಕ್ಕೆ ಸಿಗುತ್ತೆ. 171ರ ಕಟ್ ಆಫ್ ಪ್ರೈಸ್ ಇದೆ. ಸೊ ಅದೇ ಒಂದು ಪ್ರೈಸ್ ನಲ್ಲಿ ಅಪ್ಲೈ ಮಾಡಬೇಕು. 800 ಶೇರ್ಗಳ ಲಾಟ್ ಆಗಿರುತ್ತೆ. ಸೊ ಮಿನಿಮಮ್ 800 ಶೇರ್ಸ್ ಗಳಿಗೆ ನೀವು ಅಪ್ಲೈ ಮಾಡಲೇಬೇಕಾಗುತ್ತೆ. ಇದು 30 ಕೋಟಿಯ ಇಶ್ಯೂ ಆಗಿದೆ. ಸೊ ಒಂದು ಲಾಟ್ಗೆ ಅಪ್ಲೈ ಮಾಡಬೇಕು ಅಂದ್ರೆ ₹1,36,800 ನಿಮಗೆ ಬೇಕಾಗುತ್ತೆ. ಸೊ HNI ಕ್ಯಾಟಗರಿಯಲ್ಲಿ ಕೂಡ ಮ್ಯಾಕ್ಸಿಮಮ್ ನೀವು 2 ಲಾಟ್ಗೆ ಅಪ್ಲೈ ಮಾಡೋದಕ್ಕೆ ಸಾಧ್ಯ ಆಗೋದು. ಸೊ ಕಂಪನಿಯ ಫಿನಾನ್ಷಿಯಲ್ಸ್ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. 2021ರಲ್ಲಿ 1 ಕೋಟಿ ಪ್ರಾಫಿಟ್ ನಿಂದ ಈಗ 389 ಕೋಟಿಯಷ್ಟು ಪ್ರಾಫಿಟ್ಸ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಪ್ರಾಫಿಟ್ಸ್ ತುಂಬಾ ಚೆನ್ನಾಗಿದೆ. SME IPOಗಳು ಕೂಡ ಚೆನ್ನಾಗಿ ಮಾಡ್ತಿದೆ. ಅದೇ ಒಂದು ರೀಸನ್ ಇಂದ ಕಂಪನಿ SME IPOನ ಲಾಂಚ್ ಮಾಡ್ತಿದ್ದಾರೆ. ಹಾಗೇನೆ SME IPOಸ್ ಮತ್ತೆ ಮೇಜರ್ ಮೇನ್ ಬೋರ್ಡ್ IPOಸ್ ಏನ್ ಬರುತ್ತೆ ಅದಕ್ಕೆ ಡಿಫ್ರೆನ್ಸ್ ಏನು ಅಂದ್ರೆ SME IPOಗಳ ಇಶ್ಯೂ ಸೈಜ್ 100 ಕೋಟಿಯ ಕೆಳಗಡೆ ಇರುತ್ತೆ. ಮೇನ್ IPOಗಳು 100 ಕೋಟಿಗೂ ಹೆಚ್ಚಿನ ಇಶ್ಯೂ ಸೈಜ್ ಅನ್ನ ಹೊಂದಿರ್ತಾರೆ. ಸೊ ಈ ಒಂದು SME IPOನಲ್ಲಿ 175ರ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ಸೊ ಡಿಜಿಕೋರ್ ಸ್ಟುಡಿಯೋ ಸೆಟ್ ಮಾಡಿರುವಂತಹ ಪ್ರೈಸ್ 171. ಆ ಒಂದು ಪ್ರೈಸ್ಗಿಂತ ಹೆಚ್ಚಿನ ಒಂದು ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ಸೊ ನಿಮ್ಮ ಇನ್ವೆಸ್ಟ್ಮೆಂಟ್ ಡಬಲ್ ಆಗುವಂತ ಚಾನ್ಸಸ್ ಇದೆ ನಿಮಗೆ ಅಲಾಟ್ಮೆಂಟ್ ಸಿಕ್ಕಿದ್ರೆ. ಸೊ ಖಂಡಿತವಾಗ್ಲೂ ಈ ಒಂದು SME IPOನ ಕೂಡ ನೀವು ಕನ್ಸಿಡರ್ ಮಾಡಬಹುದಾಗುತ್ತೆ ನಿಮ್ಮ ಬಳಿಯಲ್ಲಿ ಫಂಡ್ಸ್ ಇದ್ರೆ. ಒಳ್ಳೆ ಒಂದು ಲಿಸ್ಟಿಂಗ್ ಏನ್ಸ್ ಇದೆ. ಎಲ್ಲರೂ ಕೂಡ ಅಪ್ಲಿಕೇಶನ್ ಅನ್ನು ಹಾಕೇ ಹಾಕ್ತಾರೆ. ಮೊದಲನೇ ದಿನನೇ 22 ಟೈಮ್ ಓವರ್ ಸಬ್ಸ್ಕ್ರಿಪ್ಷನ್ ರಿಟೇಲ್ ಕ್ಯಾಟಗರಿಯಲ್ಲಿ ಬಂದಿದೆ. ಸೊ ಕೊನೆ ದಿನ ಇದು 100 ಟೈಮ್ಗೂ ಹೆಚ್ಚಾಗಿ ಬರುವಂತ ಚಾನ್ಸಸ್ ಇದೆ. ಅಲಾಟ್ಮೆಂಟ್ ಚಾನ್ಸಸ್ SME IPOಗಳಲ್ಲಿ ತುಂಬಾನೇ ಕಡಿಮೆ ಇರುತ್ತೆ. ಸೊ ಈಗ ಫೋಕಸ್ ಏನಿದೆ SME IPO ಕಡೆ ಶಿಫ್ಟ್ ಆಗ್ತಿದೆ. ಈಗ ಪ್ರೀಮಿಯಮ್ಸ್ ತುಂಬಾನೇ ಜಾಸ್ತಿ ಇರೋದ್ರಿಂದ ರಿಟೇಲ್ ಇನ್ವೆಸ್ಟರ್ಸ್ ಮೇನ್ ಬೋರ್ಡ್ IPOಗಿಂತ SME IPOಗಳಲ್ಲಿ ಹೆಚ್ಚಿನ ಒಂದು ಕಾನ್ಸಂಟ್ರೇಷನ್ ಮಾಡ್ತಿದ್ದಾರೆ. ಆದ್ರಿಂದ ಇಲ್ಲಿ ವೊಲಟಾಲಿಟಿ ಹೆಚ್ಚಾಗುವಂತ ಚಾನ್ಸಸ್ ಇದೆ. ಅದೇ ಒಂದು ರೀಸನ್ ಇಂದ ಸೆಬಿ ಇನ್ನಷ್ಟು ಸ್ಟ್ರಿಕ್ಟ್ ಮೆಜರ್ಸ್ ಗಳನ್ನ SME ಸೆಗ್ಮೆಂಟ್ ನಲ್ಲಿ ತರುವಂತ ಚಾನ್ಸಸ್ ಇದೆ. T2T ಅಂದ್ರೆ ಟ್ರೇಡ್ ಟು ಟ್ರೇಡ್ ಸೆಗ್ಮೆಂಟ್ ಅಲ್ಲಿ ಶೇರ್ಸ್ ಗಳು ಲಿಸ್ಟ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಈ ರೀತಿಯಲ್ಲಿ ಟ್ರೇಡ್ ಟು ಟ್ರೇಡ್ ಬೇಸಿಸ್ ನಲ್ಲಿ ಶೇರ್ಗಳು ಲಿಸ್ಟ್ ಆದ್ರೆ ಇಂಟ್ರಾಡೇ ಟ್ರೇಡರ್ಸ್ ಗಳು ಲಿಸ್ಟಿಂಗ್ ಡೇನ ದಿನದಂದು ಎಂಟ್ರಿ ತಗೊಳ್ಳೋದಿಲ್ಲ. ಯಾಕೆಂದ್ರೆ ಅವರು ಇಂಟ್ರಾಡೇ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆಗೇನಾಗುತ್ತೆ ಅಂದ್ರೆ ನೀವು SME IPOಗಳಲ್ಲಿ ಅಪ್ಲಿಕೇಶನ್ ಅನ್ನು ಹಾಕಿ ನಿಮಗೆ ಅಲಾಟ್ಮೆಂಟ್ ಸಿಕ್ಕಿದ್ರೆ ಲಿಸ್ಟಿಂಗ್ ಡೇನ ದಿನದಂದು ಬೈಯರ್ಸ್ ಸಿಗದೆ ಇರುವಂತ ಚಾನ್ಸಸ್ ಇರುತ್ತೆ. ಈಗ SME IPOಗಳಲ್ಲಿ ಇಂಟ್ರಾಡೇ ಟ್ರೇಡರ್ಸ್ ಗಳು ಆಕ್ಟಿವ್ ಇರ್ತಾರೆ, ಆಪರೇಟರ್ಸ್ ಗಳು ಆಕ್ಟಿವ್ ಇರ್ತಾರೆ. ಅವರೆಲ್ಲ ಲಿಸ್ಟಿಂಗ್ ಡೇನ ದಿನದಂದು ಶೇರ್ ಗಳನ್ನ ಬೈ ಮಾಡಿಕೊಂಡು ಲಿಸ್ಟಿಂಗ್ ನಲ್ಲಿ ಒಳ್ಳೆ ಒಂದು ಪ್ರಾಫಿಟ್ಸ್ ಅನ್ನ ಮಾಡುವಂತ ಪ್ರಯತ್ನವನ್ನ ಮಾಡ್ತಾರೆ. ಸೊ ಟ್ರೇಡ್ ಟು ಟ್ರೇಡ್ ಸೆಟಲ್ಮೆಂಟ್ ಆದಾಗ ಡೆಲಿವರಿ ತಗೋಬೇಕಾಗುತ್ತೆ. ಆಗ ಟ್ರೇಡರ್ಸ್ ಗಳು ಎಂಟ್ರಿ ತಗೊಳ್ಳೋದಿಲ್ಲ. ಸೊ ಅಲ್ಲಿ ಸ್ವಲ್ಪ ಪ್ಯಾನಿಕ್ ಕ್ರಿಯೇಟ್ ಆಗುವಂತ ಚಾನ್ಸಸ್ ಇದೆ. ಬಟ್ ಸದ್ಯಕ್ಕೆ ಆ ರೀತಿಯ ಮೆಜರ್ಸ್ ಗಳು SME ಸೆಗ್ಮೆಂಟ್ ನಲ್ಲಿ ಇಲ್ಲ. ಸೊ ಯಾವಾಗ ಸೆಬಿ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾರೆ ಆಗ SME IPOಗಳಲ್ಲಿ ಪ್ರೀಮಿಯಂ ಕೂಡ ಕಡಿಮೆ ಆಗುವಂತ ಚಾನ್ಸಸ್ ಇರುತ್ತೆ. ಹಾಗೆ ಮೇನ್ ಬೋರ್ಡ್ IPOಗಳ ವಿಚಾರಕ್ಕೆ ಬಂದಾಗ ಯಾತ್ರಾದ ಅಲಾಟ್ಮೆಂಟ್ ಸ್ಟೇಟಸ್ ಆಲ್ರೆಡಿ ಲಿಂಕಿನ್ ಟೈಮ್ ನಲ್ಲಿ ಬಂದಿದೆ. ಸೊ ನೀವು ಅಪ್ಲೈ ಮಾಡಿದ್ರೆ ಅಲಾಟ್ಮೆಂಟ್ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೋಬಹುದಾಗುತ್ತೆ. ಯಾವುದೇ ರೀತಿಯ ಪ್ರೀಮಿಯಂ ಕಾಣಿಸ್ತಿಲ್ಲ. ಸಿಗ್ನೇಚರ್ ಗ್ಲೋಬಲ್ ನಲ್ಲಿ ಪ್ರೀಮಿಯಂ ಇನ್ಕ್ರೀಸ್ ಆಗಿದೆ. 27ರ ಪ್ರೀಮಿಯಂ ಶುಕ್ರವಾರ ನೋಡೋದಕ್ಕೆ ಸಿಗ್ತಿತ್ತು. ಇವತ್ತು ₹41 ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ₹1,600 ಲಿಸ್ಟಿಂಗ್ ಏನ ಚಾನ್ಸಸ್ ಇರುತ್ತೆ. ಹಾಗೆ ಕಲಾಮಂದಿರ್ ನಲ್ಲಿ ಪ್ರೀಮಿಯಂ ₹7 ನೋಡೋದಕ್ಕೆ ಸಿಗ್ತದೆ. ₹600ರಿಂದ ₹700 ಲಿಸ್ಟಿಂಗ್ ಏನ ಚಾನ್ಸಸ್ ಈ ಒಂದು IPO ನಲ್ಲಿ ಇರುತ್ತೆ. ಹಾಗೆ ವೈಭವ್ ಜ್ಯುವೆಲರ್ಸ್ ನ 2ನೇ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಗಿದೆ. ಇವತ್ತು ಕೂಡ IPO ಕಂಪ್ಲೀಟ್ ಆಗಿ ಸಬ್ಸ್ಕ್ರೈಬ್ ಆಗಿಲ್ಲ. ಪ್ರೀಮಿಯಂ ಇನ್ನಷ್ಟು ಫಾಲ್ ಆಗಿದೆ. ₹13 ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ರಿಟೇಲ್ ಕ್ಯಾಟಗರಿ 0.8 ಟೈಮ್ ಮಾತ್ರ ಸಬ್ಸ್ಕ್ರೈಬ್ ಆಗಿದೆ. NII ಕ್ಯಾಟಗರಿಯಲ್ಲಿ 0.6 ಟೈಮ್ ನ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಕ್ಕಿದೆ. QIB ಕ್ಯಾಟಗರಿ ಕೂಡ 0.3 ಟೈಮ್ ಮಾತ್ರ ಸಬ್ಸ್ಕ್ರೈಬ್ ಆಗ್ತಿರೋದು ಕಾಣಿಸ್ತಿದೆ. ಸೊ ಈ IPO ನಲ್ಲಿ ಅಪ್ಲೈ ಮಾಡೋದಕ್ಕೆ ನಾಳೆ ಕೊನೆ ದಿನ ಆಗಿರುತ್ತೆ. ಸೆಪ್ಟೆಂಬರ್ 26ಕ್ಕೆ ನೀವು 3 ಗಂಟೆ ಒಳಗೆ ಅಪ್ಲಿಕೇಶನ್ ಅನ್ನ ಹಾಕಬೇಕಾಗುತ್ತೆ. ಸೊ ಈ IPO ನಲ್ಲಿ ಕೇವಲ ರಿಸ್ಕ್ ಟೇಕಿಂಗ್ ಇನ್ವೆಸ್ಟರ್ಸ್ ಆದ್ರೆ ಮಾತ್ರ ಅಪ್ಲಿಕೇಶನ್ ಅನ್ನು ಹಾಕಬಹುದು. ₹1,000 ಲಿಸ್ಟಿಂಗ್ ಇನ್ನ ಚಾನ್ಸಸ್ ಮಾತ್ರ ಕಾಣಿಸ್ತಿದೆ.
ಹಾಗೆ ಇವತ್ತು 2 IPOಗಳು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗಿದೆ. 2 ವಿಡಿಯೋಗಳನ್ನು ಆಲ್ರೆಡಿ ಮಾಡಿದ್ದೀನಿ. ಆ ಲಿಂಕ್ಸ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅವೈಲೇಬಲ್ ಇರುತ್ತೆ. JSW ಇನ್ಫ್ರಾದ 2800 ಕೋಟಿಯ IPO ಓಪನ್ ಆಗಿದೆ. ಸೊ ಈ IPO ಕಂಪ್ಲೀಟ್ಲಿ ಫ್ರೆಶ್ ಇಶ್ಯೂ ಆಗಿರುತ್ತೆ. ಸೊ IPO ಡೀಟೇಲ್ಸ್ ಅನ್ನು ಆಲ್ರೆಡಿ ಪ್ರೊವೈಡ್ ಮಾಡಿದ್ದೀನಿ. ಸೊ ಆ ವಿಡಿಯೋನ ನೀವು ನೋಡಬಹುದಾಗುತ್ತೆ. ಇವತ್ತಿನ ದಿನ 18 ರೂಪಾಯಿಯ ಪ್ರೀಮಿಯಂ ನೋಡೋದಕ್ಕೆ ಸಿಕ್ಕಿದ್ದು 2200 ರೂಪಾಯಿಷ್ಟು ಲಿಸ್ಟಿಂಗ್ ಇನ್ನ ಚಾನ್ಸಸ್ ಇದೆ. ಮೊದಲನೇ ದಿನ ರಿಟೇಲ್ ಕ್ಯಾಟಗರಿ 1.5 ಟೈಮ್ ಓವರ್ ಸಬ್ಸ್ಕ್ರೈಬ್ ಆಗಿದೆ. ಟೋಟಲ್ ಆಗಿ ಇಶ್ಯೂ 0.45 ಟೈಮ್ ಸಬ್ಸ್ಕ್ರೈಬ್ ಆಗ್ತಿರೋದು ಕಾಣಿಸ್ತಿದೆ. ಹಾಗೆ UDS ನ IPO ಕೂಡ ಇವತ್ತು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗಿದೆ. ಈ IPO ನಲ್ಲಿ ಯಾವುದೇ ರೀತಿಯ ಪ್ರೀಮಿಯಂ ಕಾಣಿಸ್ತಿಲ್ಲ. ಮೊದಲನೇ ದಿನ ರಿಟೇಲ್ ಕ್ಯಾಟಗರಿಯಲ್ಲಿ ಮಾತ್ರ 0.3 ಟೈಮ್ ನ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಸದ್ಯಕ್ಕೆ ಈ ಒಂದು IPO ನ ಅವಾಯ್ಡ್ ಮಾಡಬಹುದಾಗುತ್ತೆ. ಹಾಗೆ NSE ಡೆರೈವೇಟಿವ್ ಸೆಗ್ಮೆಂಟ್ ನ ಟ್ರೇಡಿಂಗ್ ಅವರ್ಸ್ ಅನ್ನ ಎಕ್ಸ್ಟೆಂಡ್ ಮಾಡಬೇಕು ಅನ್ನುವಂತ ಒಂದು ಪ್ಲಾನ್ಸ್ ಅನ್ನ ಹೊಂದಿದ್ದಾರೆ. ಸೊ ಈ ನ್ಯೂಸ್ ನಮಗೆ ಬಹಳ ಹಿಂದೆ ಕೂಡ ನೋಡೋದಕ್ಕೆ ಸಿಕ್ಕಿತ್ತು. ಸೊ ಮಿಡ್ ನೈಟ್ ವರೆಗೂ ಟ್ರೇಡಿಂಗ್ ಆಗುತ್ತೆ ಅನ್ನುವಂತ ಒಂದು ರಿಪೋರ್ಟ್ ಬಂದಿತ್ತು. ಸೊ ಈಗ ಕೂಡ ಒಂದು ರಿಪೋರ್ಟ್ ಬಂದಿದೆ. ಸೊ ನಾರ್ಮಲ್ ಟ್ರೇಡಿಂಗ್ ಏನಿದೆ 9:15 3:30 ನಡೆಯುತ್ತೆ. ಸೊ ಅದು ನಾರ್ಮಲ್ ಆಗಿ ನಡೆಯುತ್ತೆ. ಅದಾದ್ಮೇಲೆ ಸಂಜೆ ಮತ್ತೆ ಡೆರೈವೇಟಿವ್ ಸೆಗ್ಮೆಂಟ್ ನ ಟ್ರೇಡಿಂಗ್ ಸ್ಟಾರ್ಟ್ ಆಗುತ್ತೆ 6 ಗಂಟೆಗೆ. ಆ ಒಂದು ಟ್ರೇಡಿಂಗ್ 9 ಗಂಟೆವರೆಗೂ ನಡೆಯುತ್ತೆ ಅನ್ನುವಂತ ಒಂದು ರಿಪೋರ್ಟ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಕೆಲವೊಂದಿಷ್ಟು ರಿಪೋರ್ಟ್ಗಳಲ್ಲಿ ಆ ಒಂದು ಟ್ರೇಡಿಂಗ್ ಏನು 6 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, ಅದು ಮಿಡ್ ನೈಟ್ ವರೆಗೂ ಹೋಗಬಹುದು ಅನ್ನುವಂಥ ರಿಪೋರ್ಟ್ಸ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಸೊ ನೋಡಬೇಕಾಗುತ್ತೆ. NSE ಇನ್ನು ಯಾವುದೇ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ. NSE ಯಾವ ರೀತಿಯ ಡಿಸಿಷನ್ಸ್ ಗಳನ್ನ ತಗೋತಾರೆ, ಹಾಗೆ ಅಫಿಷಿಯಲ್ ಸ್ಟೇಟ್ಮೆಂಟ್ NSE ಕಡೆಯಿಂದ ಬಂದ್ರೆ ಮಾತ್ರ ಈ ನ್ಯೂಸ್ ಕನ್ಫರ್ಮ್ ಆಗುತ್ತೆ. ಸೊ ಟ್ರೇಡಿಂಗ್ ಅವರ್ಸ್ ಎಕ್ಸ್ಟೆಂಡ್ ಆಗೋದು ಪಾಸಿಟಿವ್ ಹಾಗೆ ನೆಗೆಟಿವ್ ಎರಡು ಕೂಡ ಆಗಿರುತ್ತೆ. ಸೊ NSE ಯಾವ ಡಿಸಿಷನ್ಸ್ ಅನ್ನ ತಗೋತಾರೆ ಅದರ ಬೇಸಿಸ್ ಮೇಲೆ ಪಾಸಿಟಿವ್ ಮತ್ತೆ ನೆಗೆಟಿವ್ ಅನ್ನ ನಾವು ಚರ್ಚೆ ಮಾಡಬಹುದಾಗುತ್ತೆ. ಸೊ ಇವತ್ತು ನಾನು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂತ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.